ನಮಸ್ಕಾರ ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ಒಂದು ಲೋಟ ನೀರು ಕುಡಿಯೋದ್ರೊಂದಿಗೆ ನನ್ನ ಬೆಳಗ್ಗೆಯನ್ನು ಸ್ಟಾರ್ಟ್ ಮಾಡ್ತಾ ನಾನು ಎದ್ದೇಳೋದು ಬೆಳಗ್ಗೆ 5 ಗಂಟೆಗೆ ಮಾಮೂಲಿ ಬೆಳಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನೀರು ಕುಡಿದು ಒಂದು ಗ್ಲಾಸ್ ನೀರು ಕುಡಿದು ನನ್ನ ಕೆಲಸಗಳನ್ನು ಪ್ರಾರಂಭ ಮಾಡ್ತೇನೆ. ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ನೆಲ ಎಲ್ಲ ತೊಳ್ಕೊಬೇಕು. ಮಕ್ಕಳು ಎದ್ದೇಳೋಷ್ಟರಲ್ಲಿ ಎಲ್ಲ ಅರ್ಧ ತೊಳ್ಕೊಂಡಿದ್ರೆ ಅವ್ರು ಮಲ್ಕೊಂಡಿರೋ ಕಡೆ ಅವ್ರು ಎದ್ಮೇಲೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬಹುದು ಬೇಗ. ಹಾಗಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಒಳಗಡೆ ಫಸ್ಟು ನೆಲ ಎಲ್ಲ ಸಾರಿಸ್ಬಿಟ್ಟು ಆಮೇಲೆ ಹೊರಗಡೆ ಕಸವನ್ನು ಎಲ್ಲ ಗುಡಿಸ್ಬಿಟ್ಟು ಮತ್ತು ಬಾಗಿಲನ್ನೆಲ್ಲ ಸಾರಿಸ್ದೆ. ಬಾಗಿಲು ಶನಿವಾರ ಪೂಜೆ ಇರೋದ್ರಿಂದ ಸ್ವಲ್ಪ ಅರಿಶಿನ ಕುಂಕುಮ ಅದೆಲ್ಲ ಜಾಸ್ತಿನೇ ಇಡ್ತೀವಿ. ಅಂದರೆ ನಾರ್ಮಲ್ ಡೇಸ್ಗಿಂತ ಸ್ವಲ್ಪ ವಿಶೇಷವಾಗಿ ಅರಿಶಿನ ಕುಂಕುಮನೆಲ್ಲ ಇಡ್ತೀವಿ. ಆವಾಗ ಇಟ್ಟು ಬಾಗಿಲನ್ನೆಲ್ಲ ತೊಳೆದು ಮತ್ತು ಬಾಗಿಲಿಗೆಲ್ಲ ಅರಿಶಿನ ಎಲ್ಲ ಹಚ್ಚಿ ಅರಿಶಿನ ಕುಂಕುಮ ಇಟ್ಟು ಮತ್ತು ರಂಗೋಲಿ ಎಲ್ಲ ಹಾಕಿ ಮುಗಿಸ್ದೆ. ಮತ್ತು ಶುಕ್ರವಾರ ಶನಿವಾರ ಮನೆ ಮುಂದೆ ಸಗಣಿಯನ್ನು ಸಾರಿಸ್ತೀವಿ. ಸೊ ಹಾಗಾಗಿ ಶುಕ್ರವಾರ ಶನಿವಾರ ಸಗಣಿಯನ್ನು ಸಾರಿಸೋದ್ರಿಂದ ಸಗಣಿನ ಸ್ವಲ್ಪ ಕದ್ರಬಿಟ್ಟು ಮನೆ ಮುಂದೆ ಎಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಮನೆ ಮುಂದೆ ಸಗಣಿನೆಲ್ಲ ಸಾರಿಸ್ಬಿಟ್ಟು ಆಮೇಲೆ ಅಲ್ಲಿಗೂ ಕೂಡ ಒಂದು ರಂಗೋಲಿಯನ್ನು ಹಾಕ್ತೆ. ಅಷ್ಟರಲ್ಲಾಗಲೇ ಬೆಳಗಾಗೋದ್ರಲ್ಲಿತ್ತು. ಇನ್ನೂ ಪೂರ್ತಿ ಬೆಳಗಾಗಿರಲಿಲ್ಲ. ಇನ್ನೇನು ಬೆಳಗಾಯಿತು ಅನ್ನೋ ಅಷ್ಟರಲ್ಲಿ ಅಂದರೆ 6 ಗಂಟೆ ಆಗೋಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಬೇಗನೆ ಸೂರ್ಯ ಹುಟ್ಟುತ್ತೆ, ಅಂದರೆ ಬೇಗನೆ ಬೆಳಕಾಗುತ್ತೆ. ಹಾಗಾಗಿ 6 ಗಂಟೆ ಅಷ್ಟರಲ್ಲೆಲ್ಲ ಬೆಳಕಾಗೋಯ್ತು ನಾನು ಇಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಆಲೇ ನಮ್ಮ ಮನೆಯವರು ಹಾಲನ್ನ ಕರಿತಾಯಿದ್ರು. ಸೊ ನಾನು ಹಾಗಾಗಿ ಹಾಲನ್ನು ಇಸ್ಕೊಂಡು ಬಂದು ಆಮೇಲೆ ಎಷ್ಟು ಬೇಕೋ ಅಷ್ಟು ಟೀಗೆ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಬಿಟ್ಟು ಆಮೇಲೆ ಟೀಗೆ ಇಟ್ಟೆ. ಬೆಳಗ್ಗೆನೇ ಒಳ್ಳೆ ಟೀ ಕುಡಿದ್ಬಿಟ್ರೆ ಫ್ರೆಶ್ ಅಪ್ ಆಗಿಬಿಡುತ್ತೆ ಮೈಂಡು. ಸೊ ಹಾಗಾಗಿ ಟೀ ಕುಡಿಲೇಬೇಕು. ಟೀ ಕುಡ್ದಿಲ್ಲ ಅಂದರೆ ಮೈಂಡು ಫ್ರೆಶ್ ಆಗಿರಲ್ಲ. ಹಾಗಾಗಿ ಅಭ್ಯಾಸ ಆಗಿಬಿಟ್ಟಿರೋದ್ರಿಂದ ಟೀ ಆರ್ ಕಾಫಿಗಿಂತ ಜಾಸ್ತಿ ಟೀನೇ ಕುಡಿಯೋದು. ಕಾಫಿ ತುಂಬ ಅಪರೂಪ ಮಾಡೋದು. ಹಾಗಾಗಿ ಟೀ ಮಾಡಿಕೊಂಡು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆದೆ. ಅಷ್ಟರಲ್ಲಾಗಲೇ ಮಕ್ಕಳು ಎದ್ಬಿಟ್ರು. ಆಗಲೇ 7 ಗಂಟೆ ಆಗಿತ್ತು. ನಮ್ಮ ಮನೆಯವರಾಗಲೇ ಹಾಲು ತಗೊಂಡು ಹೋದ್ರು. ಅವ್ರೇನು ಕಾಫಿ ಟೀ ಏನು ಕುಡಿಯೋಲ್ಲ. ನಾನು ಮತ್ತು ನಮ್ಮ ಮಾವ ಇಬ್ಬರೇ ಟೀ ಕುಡಿಯೋದು. ಹಾಗಾಗಿ ನಮಗೆ ಮಾತ್ರ ಮಾಡ್ಕೊತೀನಿ. ಅಷ್ಟರಲ್ಲಿ ಮಕ್ಕಳು ಎದ್ದರು. ಅವ್ರು ಹಾಲು ತಗೊಂಡೋಗಿದ್ರು ನಮ್ಮ ಮನೆಯವರು. ನಾನು ಕಾಫಿ ಟೀ ಅಂದರೆ ಟೀ ಮಾಡಿಕೊಂಡು ಕುಡಿಯೋಷ್ಟರಲ್ಲಿ ಮಕ್ಕಳು ಎದ್ಬಿಟ್ಟಿದ್ರು. ಆಮೇಲೆ ನನ್ನ ಮಗನಿಗೆ ತಿಂಡಿ ಮಾಡಬೇಕಾಗಿತ್ತು. ಯಾಕಂದರೆ ಅವನಿಗೆ ಸ್ಕೂಲಿಗೆ ಟೈಮ್ ಆಗುತ್ತಲ್ಲ. ಸಾಟರ್ಡೇನೇ ಫುಡ್ ಕ್ಲಾಸಸ್ ಇರುತ್ತೆ. ಹಾಗಾಗಿ ಅವನು ಹೋಗೋದು 8:30ಗೆ ಹೋಗೋದ್ರಿಂದ ಅವನಿಗೆ ತಿಂಡಿ ಮಾಡಬೇಕಿತ್ತು. ಸಾಂಬಾರಿತ್ತು ಅಂತೇಳಿ ಅವನಿಗೆ ಅನ್ನ ಮಾಡಿಬಿಟ್ಟು ಸ್ವಲ್ಪ ಅನ್ನ ಒಗ್ಗರಣೆ ಮಾಡಿಕೊಡೋಣ ಅಂಥೇಳಿ ಅಕ್ಕಿ ತೊಳೆದ್ಬಿಟ್ಟು ಇಟ್ಟೆ. ಅನ್ನ ಆದಮೇಲೆ ಅವನಿಗೆ ಸ್ವಲ್ಪ ಒಗ್ಗರಣೆ ಮಾಡಿಕೊಟ್ಬಿಟ್ಟು ನಮಗೆ ಸಾಂಬಾರಿತ್ತು. ಆಮೇಲೆ ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ಅವನಿಗೆ ಅನ್ನ ಒಗ್ಗರಣೆಯನ್ನು ಮಾಡಿಕೊಟ್ಬಿಟ್ಟೆ. ಇದೆಲ್ಲ ಆದಮೇಲೆ ನಮ್ಮ ಮನೆಯವರು ಕೂಡ ಮನೆ ದೇವರು ಪೂಜೆಯನ್ನು ಮುಗಿಸಿದ್ರು. ಪೂಜೆ ಎಲ್ಲ ಆದಮೇಲೆ ಮತ್ತು ಅವತ್ತು ಅದೇ ಮಾಮೂಲಿ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಇದೇ ಇರುತ್ತಲ್ಲ ಕೆಲಸ. ಎಲ್ಲ ಮುಗಿದು ಸಂಜೆ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಆ ಬರ್ತ್ಡೇ ಪಾರ್ಟಿಯನ್ನು ಅಟೆಂಡ್ ಮಾಡಿ ಬಂದು ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೊಮ್ಮೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಪ್ರೋತ್ಸಾಹ ನೀಡ್ತಾಯಿರಿ ಅಂತ ಹೇಳ್ತಾ, ಎಲ್ಲರೂ ಆರೋಗ್ಯವಾಗಿರಿ, ನಗ್ನಗ್ತಾಯಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ತೆ.